ಯೋಸೇಫನು ಅವರ ಅಣ್ಣಂದಿರಿಂದ ಬಲವಂತವಾಗಿ ಹೊಟ್ಟೆಕಿಚ್ಚಿನಿಂದ ಹಳ್ಳಕ್ಕೆ ತಳ್ಳಲ್ಪಟ್ಟನು. ಆತನು ಐಗುಪ್ತ ದೇಶಕ್ಕೆ ಮಾರಲ್ಪಟ್ಟನು ಪ್ರಿಯರೇ. ನಂತರ ನೋಡುತ್ತೇವೆ, ಆತನು ಪೋಟೀಫರನ ಮನೆಯಲ್ಲಿ ಒಂದು ಗುಲಾಮನ ಕೆಲಸಕ್ಕೆ ಒಯ್ಯಲ್ಪಟ್ಟಾಗ ಯೆಹೋವನು ಆತನ ಸಂಗಡವಿದ್ದು ಆತನ ಎಲ್ಲ ಕಾರ್ಯದಲ್ಲೂ ಸಫಲ ಮಾಡಿ ಯೋಸೇಫನ ನಿಮಿತ್ತ ಪೋಟೀಫರನಿಗೆ ಆಶೀರ್ವಾದ ಅವನೆಲ್ಲ ಕ್ಷೇತ್ರಕ್ಕೂ ಉಂಟಾಯಿತು. ನಂತರ ಅದೇ ರೀತಿ ನಾವು ಯೇಸು ಕ್ರಿಸ್ತನನ್ನು ಅಂಗೀಕರಿಸುವುದಾದರೆ ಅನ್ಯ ಜನಗಳಾಗಿರುವ ನಮಗೆ ಹೇಗೆ ಯೋಸೇಫನಿಂದ ಅನ್ಯನಾಗಿದ್ದ ಪೋಟೀಫರನಿಗೆ ಆಶೀರ್ವಾದ ಉಂಟಾಯಿತು, ಅದೇ ರೀತಿ ಯಾರ್ಯಾರು ಯೇಸು ಕ್ರಿಸ್ತನ ಕರ್ತನ ಒಡೆಯನು ರಕ್ಷಕನ ಅಂಗೀಕರಿಸ್ತಾರೋ ಇದೇ ರೀತಿ ಅನ್ಯರಾದ ನಮಗೆ ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದ ನಮ್ಮ ಜೀವಿತದಲ್ಲಿ ಕ್ಷೇತ್ರದಲ್ಲಿ ಸಿಗುತ್ತದೆ ಪ್ರಿಯರೇ. ಎಲ್ಲ ಕ್ಷೇತ್ರದಲ್ಲೂ ಸಿಗುತ್ತದೆ. ಯಾಕೆಂದರೆ ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದ ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆ ವಾಗ್ದಾನ ಮಾಡಿದ ಪವಿತ್ರ ಆತ್ಮನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆಮೆನ್.